ಅದೇ ನನ್ನ ಪ್ಲಾನ್ ಆಗಿದ್ರೆ ಇಷ್ಟು ದಿನ ಯಾಕೆ ವೇಟ್ ಮಾಡ್ತೀನಿ ಮಾಮ್? 7 years ಯಾಕೆ ವೇಟ್ ಮಾಡ್ತೀನಿ? ಐ ಡೋಂಟ್ ನೋ ನಿತ್ಯ, ಅದಕ್ಕೆ ನೀನೇ ಆನ್ಸರ್ ಹೇಳಬೇಕು. ಇವಾಗ ನಾನು ಏನು ಹೇಳಿದ್ರು ನೀನು ನಂಬಲ್ಲ ಮಾಮ್. ಯಾಕಂದ್ರೆ ನಾನೇ ಜೈನ ಏನೋ ಮಾಡ್ತೀನಿ ಅಂತ ನೀನು ನಂಬ್ತಾ ಇದ್ಯಾ ಮಾಮ್. ಜೈ ಎಲ್ಲಿದ್ರು ಕರ್ಕೊಂಡು ಬಂದು ನಿನ್ ಮುಂದೆ ನಿಲ್ಸೋದೆ ನಾನ್ ಕೊಡೋ ಅಂತ ಆನ್ಸರ್. ರಾಜ ನನ್ನ ರಾಜ, ಕೊಲ್ಲುವಂತ ಕೋಪ ನನ್ನಲ್ಲೇಕೆ, ಮುದ್ದು ರಾಜ ಮುದ್ದು ರಾಜ. ಇದು ವಿಷ್ಣುವರ್ಧನ್ ಸಾಂಗ್ ಅಲ್ಲ ಅಲ್ವಾ? ಪ್ರಕಾಶ್, ಇದು ಸಿಚುವೇಶನ್ ಸಾಂಗ್. ವೆಯ್ಟ್, ಗ್ರ್ಯಾಂಡ್ ಮದರ್ ಭ್ರಮರಾಂಬ, ಫಾದರ್ ಜನಾರ್ದನ್, ಸ್ಟೆಪ್ ಮಮ್ ಕಲ್ಪನಾ, ಸೋದರತೆ ಚಂದ್ರಿಕಾ, ಮಾವಯ್ಯ ರಾಮಕೃಷ್ಣ. ಅವರಿಗೆ ಡಾಕ್ಟರ್ ಇದ್ದಾರಲ್ವಾ, ಸ್ವಪ್ನ. ಇದು ಜೈ ಫ್ಯಾಮಿಲಿ. ಜೈ ವೈಫ್ ಮದರ್ ರೂಪಾ ಶ್ರೀನಿವಾಸ್, ರೂಪಾ ಶ್ರೀನಿವಾಸ್ ಹಸ್ಬೆಂಡ್ ಶ್ರೀನಿವಾಸ್. ಚಿಕ್ಕ ಮಗಳು ನಿತ್ಯ ಶ್ರೀನಿವಾಸ್. ಇನ್ನು ಜೈ ಪಿ ಎ ಫ್ಯಾಮಿಲಿ, ಜೈ ಪಿ ಎ ನಾಣಿ ವೈಫ್ ಮೀನಾಕ್ಷಿ, ಸನ್ ಕೇಶವ. ಅವ್ರ ಮನೇಲಿ ಬಾಡಿಗೆಗಿರೋದು ಜಾನಕಿ ದೇವಿ, ಡಾಟರ್ ದಿವ್ಯಾ, ಮಗ ಅಭಿರಾಮ್. ಇನ್ನೂ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ಜೈ ರೈವಲ್ಸ್. 7 yearsಯಿಂದ ಬಿಸ್ನೆಸ್ಸಲ್ಲಿ ಮ್ಯೂಟ್ ಆಗಿರೋದಕ್ಕೆ ಅವನಿಗೆ ರೈವಲ್ಸ್ ಇರೋ ಚಾನ್ಸೇ ಇಲ್ಲ. ಸೊ ನೋ, ಎಲ್ಲೋ ಮಿಸ್ ಆಗ್ತಿದ್ದೀವಿ ಪ್ರಕಾಶ್, ಎಲ್ಲೋ ಮಿಸ್ ಆಗ್ತಾ ಇದ್ದೀವಿ. ಯಾರನ್ನಾದ್ರೂ ಮರ್ತೋಗಿದ್ದೀವಾ? ನೋ ಸರ್. ನೋ, ಮರ್ತೋಗಿದ್ದೀವಿ. ಯಾರು ಸರ್? ನಿನಗೆ ನೆನಪಿದೆಯಾ? 8 years ಬ್ಯಾಕ್ ಜೈ ಒಂದು ಫೇಕ್ ಮರ್ಡರ್ ಕೇಸಲ್ಲಿ ಸಿಕ್ಕಾಕೊಂಡು ಅರೆಸ್ಟ್ ಆಗಿದ್ದ, ಜೈಲಲ್ಲೂ ಕೂಡ ಇದ್ದ. ಆಲ್ಮೋಸ್ಟ್ ಹ್ಯಾಂಗ್ ಆಗಬೇಕಾಗಿತ್ತು ಅವನು. ಜೈ ಸಿಕ್ಕಾಕ್ಸಿದ್ದು ಒಂದು ಹುಡುಗಿ, ಅವಳು ಯಾರೂ ಅಲ್ಲ, ಜೈ ಪರ್ಸನಲ್ ಅಸಿಸ್ಟೆಂಟ್. ಜೈ ಲೇಡಿ ಪಿ ಎ. ಸಾರಿ ಸರ್, ನೆನಪಿಲ್ಲ. ಇಟ್ಸ್ ಓಕೆ, ಇಟ್ಸ್ ಓಕೆ. ಜೈ ಸುತ್ತ ಇಷ್ಟು ಜನ ಇದ್ದಾರೆ, ಇದರಲ್ಲಿ ಜೈನ ಮಾಯ ಮಾಡಿದ್ಯಾರು? ನಾವು ಕಂಡು ಹಿಡಬೇಕು ಪ್ರಕಾಶ್, ಕಂಡು ಹಿಡಬೇಕು. ಸರ್, ಜೈ ಮಿಸ್ ಆದ್ನಾ ಇಲ್ಲ ಅಂದ್ರೆ ಮರ್ಡರ್ ಆದ್ನಾ? ಅಬ್ಬಾ ಪ್ರಕಾಶ್, ಮೀಡಿಯಾದವ್ರು ಕ್ವಶನ್ ಮಾಡ್ದಂಗೆ ಇನ್ನೀ ನನಗೆ ಕ್ವಶನ್ ಮಾಡಿದ್ರೆ ನಾನು ಹೇಗೆ ಹೇಳೋದು? ನನಗೂ ಗೊತ್ತಿಲ್ಲ ಅಲ್ವಾ? ಗೊತ್ತಾಗೋವರೆಗೂ ಕಾನೂನು ತನ್ನ ಕೆಲಸ ತಾನು ಮಾಡಲೇಬೇಕು. ಎಸ್ ಸರ್. ಜೈ ದೊಡ್ಡ ಬಿಸ್ನೆಸ್ ಮ್ಯಾನ್, ಯೂತ್ ಐಕಾನ್, ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾನೆ. ಪಬ್ಲಿಕಲ್ಲಿ ಒಬ್ಬ ಸಿನಿಮಾ ಸ್ಟಾರ್ಗಿಂತ ಹೆಚ್ಚು ಕ್ರೇಜ್ ಇರೋ ಪರ್ಸನ್. ಸೊ ಹೈ ಪ್ರೆಷರ್ ನಮ್ಮ ಮೇಲಿರುತ್ತೆ. ವಿತಿನ್ 2 days ಈ ಕೇಸ್ನ ನಾವು ಸಾಲ್ವ್ ಮಾಡಬೇಕು. ಅಂದರೆ ನಾವು ಫಾಸ್ಟಾಗಿ ನೋ ಜಾಣ್ಮೆಯಿಂದ ಡ್ಯೂಟಿ ಮಾಡಬೇಕು. ಆರ್ ಯು ರೆಡಿ? ಎಸ್ ಸರ್. ದಾಟ್ಸ್ ದ ಸ್ಪಿರಿಟ್. ಗುಡ್ ನೈಟ್ ಪ್ರಕಾಶ್. ಹೂವು ಮುಳ್ಳು ಜೋಡಿಯಾಗಿ ಹಾಡೋದೇಗೆ ಹೇಳು,
ದೂರ ಮಾಡು ಕೈಗಳ ಮೇಲೆ ಹೋರಾಡೋಕೆ ಹೇಳು, ಜೀವನ ಒಂದು ತೂಗುಯ್ಯಾಲೆ ಯಾಕೆ ನೀನು ಹೇಳು, ಈ ಒಂದು ಯುದ್ಧ ಕಾಂಡ ಕೇಳು. ಪ್ರಕಾಶ್, ಇದು SPB ಹಾಡೇ. ಆದ್ರೆ ಸಿಚುವೇಶನ್ ಏನ್ ಸರ್? ಅಂದ್ರೆ ನನಗೋಸ್ಕರ ಆಕಾಶದಿಂದ ಒಂದು ಹುಡುಗಿ ಇಳಿದು ಬಂದು ನನಗೋಸ್ಕರ ಹಾಡು ಹಾಡಿದ್ರೆ ಹೇಗಿರುತ್ತೆ ಸರ್? ಅರೆ ಪ್ರಕಾಶ್, ಯಾವಾಗ ನೋಡಿದ್ರು ಕ್ರೈಮೇನಾ? ಸ್ವಲ್ಪ ಹೊತ್ತು ಕುಚು ರೊಮ್ಯಾನ್ಸ್ ಬಗ್ಗೆ ಯೋಚನೆ ಮಾಡಬೇಕು ಪ್ರಕಾಶ್. ಮನುಷ್ಯ ಅಂದಮೇಲೆ ಸ್ವಲ್ಪ ಕಲಾ ಪೋಷಣೆ ಇರಬೇಕು. ಉಪ್ಪು ಖಾರ ತಿಂತೀಯ ಅಲ್ವಾ, ಅಷ್ಟು ಗೊತ್ತಾಗಲ್ವಾ ನಿಂಗೆ? ಕಳ್ಳ. ಮರ್ತೋಗಿದ್ದೆ, ನಾಳೆ ಕೇಸ್ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡಬೇಕು, ಬೇಗ ಬಂದ್ಬಿಡು. ಓಕೆ ಸರ್. ಬನ್ನಿ ರಾಣಿ. ನಾಣಿ 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 ಏನ್ರಿ, ಊಟ ಮಾಡ್ರಿ. ಬೇಡ ಮೀನಾಕ್ಷಿ, ಬೆಳಗ್ಗೆಯಿಂದ ನೀವೇನೂ ತಿಂದಿಲ್ಲ ರೀ. ಸಾರ್ ಎಲ್ಲಿದ್ದರು? ಅವರು ಊಟ ಮಾಡಿದ್ರು ಇಲ್ವೋ ಗೊತ್ತಿಲ್ದೇನೆ ನಾನು ಹೇಗೆ ತಿನ್ಲಿ ಮೀನಾಕ್ಷಿ? ನಾಣಿ 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 ಅಂತ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕರಿತಾನೆ ಇದ್ರು ಅವರು. ಆ ಕರೆಯೋದನ್ನ ಕೇಳಿ 24 ಗಂಟೆ ಆಗೋಯ್ತು ಮೀನಾಕ್ಷಿ. ಸಂತೋಷ ಆದ್ರೂ ನೋವಾದ್ರು ಯಾವ ಚಿಕ್ಕ ವಿಷಯ ಇದ್ರು ಸ್ವಂತದವನ್ ತರ ನನಗೆ ಹೇಳ್ತಿದ್ರು. ನಾನು ಪಕ್ಕದಲ್ಲಿ ಇಲ್ಲ ಅಂದ್ರೆ ಕಾಲ್ ಮಾಡ್ತಿದ್ರು. ಇವಾಗ ಅವ್ರ ಫೋನ್ ಬಂದಿಲ್ಲ ಮೀನಾಕ್ಷಿ. ಅವರಿಂದ ಯಾವ ಕಾಲ್ ಬರುತ್ತೋ ಅಂತ ನನ್ನ ಫೋನ್ ಎದುರು ನೋಡ್ತಾ ಇದ್ದೀನಿ ಮೀನಾಕ್ಷಿ. ಯಾವತ್ತು ಅವ್ರು ನನ್ನ ಪಿಎ ತರ ನೋಡ್ಲಿಲ್ಲ, ಸ್ವಂತದವನ್ ತರ ನೋಡಿದ್ರು ಮೀನಾಕ್ಷಿ. ನಾನು ಅವರ ನೆರಳು ಅನ್ಕೊಂಡಿದ್ದೆ. ಯಾವ ಬಾಸು ತನ್ನ ಪಿಗೆ ಕೊಡ್ದಿರೋ ಸಲಿಗೆನ ನನಗೆ ಕೊಟ್ಟಿದ್ರು. ನನ್ನೇ ಅಲ್ಲ, ನಮ್ಮ ಆಫೀಸಲ್ಲಿ ಫ್ಯಾಕ್ಟ್ರಿಲಿ ಕೆಲಸ ಮಾಡೋ ಪ್ರತಿ ಎಂಪ್ಲಾಯರ್ನು ಪ್ರೀತಿಯಿಂದ ನೋಡ್ತಿದ್ರು. ಅವ್ರ ಕಷ್ಟನ ತೀರಿಸ್ತಿದ್ರು, ಅವ್ರ ಕಣ್ಣೀರ್ನ ಒರೆಸ್ತಿದ್ರು, ಸಂತೋಷನ ಆನಂದನ ಹಂಚ್ತಿದ್ರು. ಸಾವಿರಾರು ಜನಕ್ಕೆ ದೇವರಾಗಿದ್ರು. ಆ ದೇವ್ರು ಇವಾಗ ಎಲ್ಲಿದ್ದಾರೋ, ಹೇಗಿದ್ದಾರೋ ಮೀನಾಕ್ಷಿ. ಹಸುಗೂಸಾಗಿದ್ದಾಗಲೇ ಅಮ್ಮನ್ನ ಕಳ್ಕೊಂಡ್ರು. ಚಿಕ್ಕ ವಯಸ್ಸಿನಲ್ಲೇ ತಂದೆ ಜವಾಬ್ದಾರಿಗಳನ್ನ ತಲೆ ಮೇಲೆ ಹೊತ್ಕೊಂಡ್ರು. 25 ವರ್ಷ ತುಂಬಕ್ ಮುಂಚೆನೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ್ರು. 10-15 ಫ್ಯಾಕ್ಟ್ರಿಗಳು, ಸಾವಿರಾರು ಜನ ಉದ್ಯೋಗಿಗಳು, ಲಕ್ಷಗಟ್ಟಲೆ ಜನರಿಗೆ ಇನ್ಸ್ಪಿರೇಷನ್, ಕೋಟಿಗಟ್ಟಲೆ ಸಂಪಾದನೆ. ಇದಕ್ಕೋಸ್ಕರ ಅವರು ಕಲ್ಬಂಡೆ ತರ ಗಟ್ಟಿ ಆದ್ರು. ಆದ್ರೆ ಗಂಗಾ ಮೇಡಮ್ ಅವ್ರ ಪ್ರೀತಿ ಅವರನ್ನ ಬದಲಾಯಿಸ್ತು. ಮತ್ತೆ ಮನುಷ್ಯರಾದ್ರು. ಗಂಗಾ ಮೇಡಮ್ ಅವರೇ ತನ್ನ ಪ್ರಾಣ ಅನ್ಕೊಂಡ್ರು. ಆ ಪ್ರಾಣ ಹೊರಟೋಯ್ತು. 7 ವರ್ಷ ತನ್ನನ್ನು ತಾನು ಶಿಕ್ಷಿಸ್ಕೊಂಡ್ರು. ದಿವ್ಯೆಯಿಂದ ಮತ್ತೆ ಸರಿ ಹೋಗ್ತಿದ್ದಾರೆ ಅನ್ಕೊಂಡ್ರೆ ಹೇಳ್ದೇನೆ ಮಾಯ ಆದ್ರು. ಎಲ್ಲಿದ್ದಾರೋ, ಹೇಗಿದ್ದಾರೋ ನನಗೆ ಭಯ ಆಗ್ತಿದೆ ಮೀನಾಕ್ಷಿ. ಸರ್ಗೇನೂ ಆಗಿಲ್ಲ ರೀ. ಗುಡಿಲಿ ದೇವ್ರ ಮುಂದೆ ಒಂದೇ ದೀಪನೇ ಉರಿಯುತ್ತೆ. ಆದ್ರೆ ಜೈ ಸರ್ ತುಂಬಾ ಜನರ ಮನ್ಸಲ್ಲಿ ಬೆಳಗ್ತಿರೋ ದೀಪ. ಅವ್ರ ಬೆಳಕನ್ನ ಯಾವ ಕತ್ಲೆನೂ ಮರೆಮಚ್ಚಕ್ಕಾಗಲ್ಲ ರೀ. ಆ ಸೂರ್ಯವಂಶ ಜೈ ಸೂರ್ಯಗೆ ಯಾವ ಗ್ರಹಣನೂ ಹಿಡಿಯೋಲ್ಲ. ನೀವು ಧೈರ್ಯವಾಗಿರಿ. ಹೇಗ್ ಧೈರ್ಯವಾಗಿರುವಂತೀಯ ಮೀನಾಕ್ಷಿ? ಸಾರ್ ಜೊತೆ ನಾನು ಇದ್ದಿದ್ರೆ ಸಾರ್ಗೆ ಹೀಗಾಗ್ತಿರ್ಲಿಲ್ಲ. ನನ್ನ ಪ್ರಾಣನಾದ್ರೂ ಕೊಟ್ಟು ಸಾರ್ನ ಕಾಪಾಡ್ಕೊತಿದ್ದೆ. ತಪ್ಪು ಮಾಡಿಬಿಟ್ಟೆ. ಇವಾಗ ಏನ್ ಮಾಡಬೇಕು ಅರ್ಥ ಆಗ್ತಿಲ್ಲ. ಚಿಂತೆ ಮಾಡ್ಬೇಡ್ರಿ. ಬೆಳಿಗ್ಗೆ ಆಗೋ ಅಷ್ಟರಲ್ಲಿ ಸರ್ ಕ್ಷೇಮವಾಗಿ ವಾಪಸ್ ಬಂದಿದ್ದಾರೆ ಅನ್ನೋ ಶುಭ ವಾರ್ತೆ ಬರುತ್ತೆ. ಸ್ವಲ್ಪ ತಿಂದು ನಿದ್ದೆ ಮಾಡ್ರಿ. ಬೇಡ ಮೀನಾಕ್ಷಿ, ನನಗೆ ಹಸುವಿಲ್ಲ, ನಿದ್ರೆ ಬರ್ತಿಲ್ಲ. ಸಾರ್ ಬರೋವರೆಗೂ ನಾನು ಉಪವಾಸ ಇರ್ತೀನಿ.
ಸಾರೇ ನನ್ನ ಹತ್ರ ಈ ದೀಕ್ಷೆನ ಕೊನೆಗೊಳಿಸ್ತಾರೆ. ಅಲ್ಲಿವರೆಗೂ ನನಗೆ ಬಲವಂತ ಮಾಡಬೇಡ. ನೀವಿಷ್ಟು ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ರೆ ನಾನು ಯಾಕ್ರಿ ಅಡ್ಡಿ ಬರ್ಲಿ? ನಾನು ಕೂಡ ನಿಮ್ ಜೊತೆ ಉಪವಾಸ ಇರ್ತೀನಿ. ನಮ್ ದೀಕ್ಷೆಗೆ ಆ ದೇವ್ರ ದಯೆ ತೋರಿಸ್ಬೇಕು. ಅಮ್ಮ ಹೇಳ್ತಾಳೆ, ಜಗದಂಬ ಹೇಳ್ತಾಳೆ, ಕಂಬು ಕಂಟಿ ಕಾಳಿ ಹೇಳ್ತಾಳೆ, ಕಂಚಿಯಲ್ಲಿ ಕಾಮಾಕ್ಷಿ ಹೇಳ್ತಾಳೆ, ಕಾಶಿಯಲ್ಲಿ ವಿಶಾಲಾಕ್ಷಿ ಹೇಳ್ತಾಳೆ. ಅಮ್ಮ ಹೇಳ್ತಾಳೆ, ಜಗದಂಬ ಹೇಳ್ತಾಳೆ. ಇದೇನಜ್ಜಿ, ಈ ಜಂಗಮ್ ದೇವ ಇಷ್ಟು ಬೆಳಿಗ್ಗೆ ಬಂದಿದ್ದಾರೆ? ಅದೇ ನನ್ಗೂ ಅರ್ಥ ಆಗ್ತಿಲ್ಲ ಕಲ್ಪನಾ. ನಮ್ಮನೆ ಮುಂದೆ ಯಾಕೆ ಬಂದಿದ್ದಾನೆ? ಈ ಭಿಕ್ಷೆ ಬೇಡವ್ರಿಗೆ ಹೊತ್ತು ಗೊತ್ತೇ ಇಲ್ಲ. ತಂದೆ ಮನಸ್ಸಲ್ಲಿ ಏನಿದೆಯೋ, ಅಮ್ಮನ ಮನಸ್ಸಲ್ಲಿ ಏನಿದೆಯೋ, ಎಲ್ಲರ ಮನಸ್ಸಲ್ಲಿ ಏನಿದೆಯೋ ಅಮ್ಮ ಹೇಳ್ತಾಳೆ, ಜಗದಂಬ ಹೇಳ್ತಾಳೆ. ತಾಯಿ ಮನಸ್ಸಲ್ಲಿ ಏನಿದೆಯೋ, ಮಗಳ ಮನಸ್ಸಲ್ಲಿ ಏನಿದೆಯೋ, ತಾಯಿ ಮಗಳ ತರ್ಕ ಏನಿದೆಯೋ, ಮಗಳು ತಾಯಿ ಹಠ ಏನಿದೆಯೋ ಅಮ್ಮ ಹೇಳ್ತಾಳೆ, ಜಗದಂಬ ಹೇಳ್ತಾಳೆ. ಯಾವತ್ತೂ ಈ ಏರಿಯಾಕ್ಕೆ ಬರ್ದೇ ಇರೋನು ಇವತ್ತು ಬಂದಿದ್ದಾನಲ್ಲ. ಮೊನ್ನೆ ಆ ಕೋರ್ವಂಜಿ, ಇವತ್ತು ಬುಡ್ಬುಡ್ಕೆ ಅವನು. ಇದೇನಾದ್ರೂ ಸ್ಲಮ್ ಏರಿಯಾ ಅನ್ಕೋತಿದ್ದಾರಾ ಏನೋ? ಮೊಮ್ಮಗಳ ಸುಳಿವು ಏನೋ, ಅಮ್ಮಮ್ಮನವರ ಆವೇದನೆ ಏನೋ, ಅಮ್ಮನವರ ನೋವು ಏನೋ, ಅತ್ತೆಯವರ ಕಣ್ಣಾ ಮುಚ್ಚಾಲೆ ಯಾಕೋ ಅಮ್ಮ ಹೇಳ್ತಾಳೆ, ಜಗದಂಬ ಹೇಳ್ತಾಳೆ. ಕೋಟಿ ಬೆಲೆ ಬಾಳೋ ಮನೆಗಳ್ಯಾಕೋ, ಆ ಮನೆಯೊಳಗೆ ಸೃಷ್ಟಿಯಾದ ದ್ವೇಷ ಏನೋ, ಹೆತ್ತ ಪ್ರೇಮ ಕಣ್ಣೀರನ ವ್ಯತೆ ಏನೋ, ಹಾವಿನ ಹಾಗೆ ಕಚ್ಚಾಟಗಳು ಏನೋ ಅಮ್ಮ ಹೇಳ್ತಾಳೆ, ಜಗದಂಬ ಹೇಳ್ತಾಳೆ. ಏನ್ ಹೇಳ್ತಿದ್ದಾನೆ ಈ ಜಂಗಮ ದೇವ? ಏನು ಈ ಮಾರ್ನಿಂಗ್ ಬುದ್ಧಿ ಇಲ್ದಿರೋ ನಾನ್ಸೆನ್ಸು, ನಿದ್ರೆನ ಪೂರ್ತಿ ಡಿಸ್ಟರ್ಬ್ ಮಾಡ್ತಿದ್ದಾನೆ. ಅಮ್ಮ ಹೇಳ್ತಾಳೆ, ಜಗದಂಬ ಹೇಳ್ತಾಳೆ. ಕಂಬು ಕಂಟಿ ಕಾಳಿ ಹೇಳ್ತಾಳೆ. ನಡೆದಿರೋ ಘೋರನ ಹೇಳ್ತಾಳೆ, ನಡೆಯೋ ಅಂತ ಅಪರಾಧನು ಹೇಳ್ತಾಳೆ, ನಡೀತಿರೋ ಅಂತ ಘೋರತಿ ಘೋರನು ಹೇಳ್ತಾಳೆ. ಯಾರ ಬಾಯಲ್ಲಿ ಸುಳ್ಳೋ ಅವ್ರ ಬಾಯಲ್ಲೇ ಹೇಳಿಸ್ತಾಳೆ, ಯಾರ ಬಾಯಲ್ಲಿ ನಿಜಾನೋ ಅವ್ರ ಬಾಯಲ್ಲೇ ಬರೋದು. ಯಾರು ಮುಚ್ಚಿಟ್ಟಿರೋ ರಹಸ್ಯ, ಯಾರು ರಚಿಸಿದ ಯೋಜನೆ, ಯಾರು ಮಾಡಿದ ಘಾತುಕ ಎಲ್ಲ ಗೊತ್ತು, ಎಲ್ಲ ಹೇಳ್ತಾಳೆ. ಅಮ್ಮ ಹೇಳ್ತಾಳೆ, ಜಗದಂಬ ಹೇಳ್ತಾಳೆ, ಕಂಬು ಕಂಟಿ ಕಾಳಿ ಹೇಳ್ತಾಳೆ.
ಅಬ್ಬಾ, ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಏನ್ ಸರ್ ಜಾಗಿಂಗ್ ಸ್ಟಾರ್ಟ್ ಮಾಡಿ 1 ಕಿಲೋಮೀಟರ್ ಕೂಡ ಆಗಿಲ್ಲ, ಆವಾಗ್ಲೇನೆ ಸ್ಟಾಪ್ ಮಾಡಿ ಸಾಂಗ್ ಆಡ್ತಿದ್ದೀರಾ? ಸುಸ್ತಾದ್ರಾ? ಪ್ರಕಾಶ್ ಇಲ್ಲ ಪ್ರಕಾಶ್, ನಾನು ಸುಸ್ತಾಗಿಲ್ಲ. ಕೇಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಹೌದಾ ಸರ್? ನೈಟಿಂದ ನಾನು ಸಹ ಯೋಚನೆ ಮಾಡ್ತಿದ್ದೀನಿ ಸರ್. ವಾವ್, ಫ್ಯಾಂಟಾಸ್ಟಿಕ್. ರಾತ್ರಿ ಎಲ್ಲ ಕೇಸ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಏನ್ ಯೋಚನೆ ಮಾಡಿದೆ? ಹೇಳಿ ಹೇಳಿ ಹೇಳು. ಥ್ಯಾಂಕ್ ಯು ಸರ್. ಜೈ ಕಾರ್ ಕಾಣಿಸ್ತಾ ಇಲ್ಲ, ಅದ್ರ ಸುತ್ತಮುತ್ತ ಬ್ಲಡ್ ಮಾರ್ಕ್ಸ್ ಕಾಣಿಸ್ತು. ಅಲ್ಲಿಗೆ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅನ್ಐಡೆಂಟಿಫೈಡ್ ಬರ್ನಿಂಗ್ ಬಾಡಿ ಸಿಕ್ತು ಸರ್. ಅದು ಯಾರ್ದು ಅಂತ ಫಾರೆನ್ಸಿಕ್ ಅವರು ಪರೀಕ್ಷೆ ಮಾಡ್ತಿದ್ದಾರೆ. ಈ ಕೇಸಲ್ಲಿ 3 ಸಸ್ಪೆಕ್ಟೆಡ್ ವಿಕ್ಟಿಮ್ಸ್ ಇದ್ದಾರೆ ಸರ್. ನಿತ್ಯ ಶ್ರೀನಿವಾಸ್, ಚಂದ್ರಿಕಾ, ಕಾಣಿಸ್ದೇ ಹೋಗಿರೋ ಅವಳ ಗಂಡ ರಾಮಕೃಷ್ಣ. ಏ ಇರು 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 ಇರು, ಇದೆಲ್ಲ ಗೊತ್ತಿರೋ ಸ್ಟೋರಿನೇ. ಹೊಸ ಕತೆ ಏನಾದರೂ ಇದ್ರೆ ಹೇಳು. ಅಷ್ಟಕ್ಕೂ ಈ ಇನ್ವೆಸ್ಟಿಗೇಷನ್ ಯಾರಿಂದ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ಯಾ? ಸರ್, ನಾನಂತೂ ನಿತ್ಯ ಶ್ರೀನಿವಾಸ್ ಇಂದಾನೆ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಚಂದ್ರಿಕಾ, ಅದ್ರ ನೆಕ್ಸ್ಟು ರಾಮಕೃಷ್ಣ. ವೇಟ್, ಎಲ್ಲರೂ ಇಲ್ಲೇ ಕಾಲಿಟ್ಟು ಟೈಮ್ ವೇಸ್ಟ್ ಮಾಡ್ಕೋತಾರೆ. ಆದರೆ ನಾನಾಗಿದ್ರೆ ಇನ್ವೆಸ್ಟಿಗೇಷನ್ ಯಾರ ಕಡೆಯಿಂದ ಸ್ಟಾರ್ಟ್ ಮಾಡ್ತಿದ್ದೆ ಗೊತ್ತಾ? ಹೇಳಿ ಸರ್. ಗೆಸ್ ಮಾಡು. ಐ ಕಾಂಟ್ ಸರ್. ಜೈ ಪಿ ಎ ನಾಣಿ ಮನೆ ಬಾಡಿಗೆಗಿರೋ ಆ ಜಾನಕಿ ದೇವಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸರ್, ಅವಳು ಸಸ್ಪೆಕ್ಟೆಡ್ ಹೇಗಾಗ್ತಾಳೆ? ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ವಾ? ಅಂದರೆ ಸರ್, ಅವಳಿಗೆ ಗಂಡ ಇಲ್ಲ, 2 ಮಕ್ಕಳು ಅಂತ ಆರ್ಡಿನರಿ ವಿಮೆನ್ ಒಬ್ಬ ದೊಡ್ಡ ಬಿಸ್ನೆಸ್ ಐಕಾನ್ ಹೇಗೆ? ಪ್ರಕಾಶ್, ಚಿಕ್ಕ ಹಾವಾದ್ರೂ ದೊಡ್ಡ ಕೋಲಲ್ಲಿ ಹೊಡಿಬೇಕು ಅಂತ ನಮ್ ದೊಡ್ಡವ್ರು ಹೇಳ್ತಾ ಇದ್ರು. ಆ ಗಾದೆನ ಸ್ವಲ್ಪ ರಿವರ್ಸ್ ಮಾಡು. ದೊಡ್ಡ ಹಾವಾದ್ರೂ ಚಿಕ್ಕ ಕೋಲಲ್ಲಿ ಹೊಡಿಬೇಕಾ ಸರ್? ಎಕ್ಸಾಕ್ಟ್ಲಿ. ಒಬ್ಬ ಬಿಗ್ ಶಾಟ್ ಮಿಸ್ಸಿಂಗ್ ಅಂದ್ರೆ ಬಿಗ್ ಹ್ಯಾಂಡ್ಸೇ ಇರಬೇಕು ಅಂತೇನಿಲ್ಲ. ಚಿಕ್ಕ ಚಿಕ್ಕ ಕೈಗಳು ಕೂಡ ಆ ಕೆಲಸ ಮಾಡ್ಬೋದಲ್ವ? ಅರ್ಥ ಆಗಿಲ್ಲ ಸರ್. ಆ ಜಾನಕಿ ದೇವಿ ತನ್ನ ಮಕ್ಕಳ ಜೊತೆ ಬೆಂಗಳೂರಿಗೆ ಬಂದು ಎಷ್ಟು ದಿನ ಆಯ್ತು? 1 ವೀಕ್ ಬ್ಯಾಕ್ ಬಂದಿದ್ದಾರಂತೆ ಸರ್. ಒಂದು ಪರ್ಸನ್ ಜೊತೆ ಪರಿಚಯ ಆಗೋದಕ್ಕೆ 1 ಮಿನಿಟ್ ಸಾಕು. ಆದರೆ ಅದೇ ಪರ್ಸನ್ ಜೊತೆ ಕ್ಲೋಸ್ ಆಗೋದಕ್ಕೆ ಎಷ್ಟು ಟೈಮ್ ಹಿಡಿಬೋದು? ಮಿನಿಮಮ್ 1 ಮಂತ್, 1 ಇಯರ್ ಕೂಡ ಆಗ್ಬೋದು ಸರ್. ಮತ್ತೆ ಸಿಟಿಗೆ ಕಾಲಿಟ್ಟ ದಿನಾನೇ ಆ ಮಕ್ಕಳು ಜೈಗೆ ಹೇಗೆ ಕ್ಲೋಸ್ ಆದರು? ಮುಖ್ಯವಾಗಿ ಆ ಹುಡುಗಿ, ಅವಳನ್ನ ನೋಡ್ದೇನೆ ಜೈ ಇರೋದಿಲ್ವಂತೆ. ಅವಳನ್ನ ಸ್ಕೂಲಲ್ಲಿ ಜಾಯಿನ್ ಮಾಡಿಸಿ ಕಾರಲ್ಲಿ ಲಿಫ್ಟ್ ಕೊಟ್ಟು ಮನೆಗೆ ಕರ್ಕೊಂಡು ಹೋಗಿ ತುಂಬ ಕೆಲಸ ಮಾಡಿದಂತೆ. ವೆರಿ ಇಂಟ್ರೆಸ್ಟಿಂಗ್ ಯುನೋ. ಎಸ್ ಸರ್. ಇಷ್ಟೊಂದು ಕಮ್ಮಿ ಟೈಮಲ್ಲಿ ಹೇಗೆ ಹತ್ರ ಆಗಿರ್ತಾರೆ? ಇಟ್ಸ್ ಅ ಪರ್ಫೆಕ್ಟ್ ಪ್ಲಾನ್ ಸರ್. ಆಗಿರ್ಬೋದು ಅಲ್ವಾ ಅಂತಿದ್ದೀನಿ. ಸೊ ಆ ಪ್ಲಾನ್ ಏನೋ ತಿಳ್ಕೋಬೇಕು ಅಂದರೆ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಐ ಮೀನ್ ಆ ಜಾನಕಿ ದೇವಿಯಿಂದನೇ ಸ್ಟಾರ್ಟ್ ಮಾಡಬೇಕು. ತಡ ಯಾಕೆ? ಲೆಟ್ಸ್ ಮೂವ್. ಲಾ 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 ಲಾ.